ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 51ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮಹಾರಾಜರು ಮಹಾರಾಣಿ ಸೂಜಿಂಗಿಗೆ ಹೇಳ್ತಿರ್ತಾರೆ, ನನಗೆ ನಿನ್ನಿಂದ ಒಂದು ಸಹಾಯ ಬೇಕು, ನೀನು ಒಂದು ವಿಷಯದ್ದು ಭವಿಷ್ಯವಾಣಿನ ಹೇಳಬೇಕು ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಹಾರಾಣಿ ಅಂತೂ ಫುಲ್ಲು ಟಯರ್ಡ್ ಆಗಿರ್ತಾಳೆ. ಅದರಲ್ಲೇ ಹೇಳ್ತಿರ್ತಾಳೆ, ಯಾವ ವಿಷಯಕ್ಕೆ ಭವಿಷ್ಯವಾಣಿ ಹೇಳಬೇಕು? ಸ್ಥಾನ ಮತ್ತು ನಂಬಿಕೆ ದ್ರೋಹ ಮಾಡಿರೋರ ಬಗ್ಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಅಲ್ಲಿಂದ ಎದ್ದೋಗ್ತಾ ಹೇಳ್ತಿರ್ತಾಳೆ, ನಾನು ಇದ್ರ ಬಗ್ಗೆ ಎಲ್ಲ ಏನು ಮಾತಾಡೋಕ್ಕಾಗಲ್ಲ, ನಾನೇನು ಹೇಳೋಕ್ಕಾಗಲ್ಲ. ಅದಕ್ಕೆ ಮಹಾರಾಜರು ಕೇಳ್ತಿರ್ತಾರೆ, ಯಾಕೇನು ಹೇಳೋಕ್ಕಾಗಲ್ಲ ಅಂತ. ಇಲ್ಲಿ ಮಹಾರಾಣಿ ಹೇಳ್ತಿರ್ತಾಳೆ, ನೋಡಿ, ಒಬ್ರು ಮನಸ್ಸಲ್ಲಿ ಏನಿದೆ ಅಂತ ಕಂಡುಹಿಡಿಯೋದು ಅದು ತುಂಬಾ ಕಷ್ಟದ ಕೆಲಸ. ಅದನ್ನು ಯಾರ ಕೈಲೋ ಕಂಡುಹಿಡಿಯೋಕ್ಕಾಗಲ್ಲ. ಭವಿಷ್ಯವಾಣಿ ಹೇಳಿದ್ರು ಕೂಡ ಅದು ಎಷ್ಟೋ ಸತಿ ಸುಳ್ಳಾಗುತ್ತೆ. ನಿಮಗೆ ಹಂಗೂ ಏನಾದರೂ ಮಂತ್ರಿ ಗು ಮೇಲೆ ಡೌಟ್ ಇದ್ದರೆ ನಾಳೆ ರಾಣಿ ಝೀನಾ ನನ್ನ ಜೊತೆ ಅರಮನೆಯಲ್ಲಿ ಟೀಗೆ ಕರೀರಿ. ಇಷ್ಟು ಹೇಳ್ತಿದ್ದಂಗೆ ಮಹಾರಾಣಿ ಹಾಸಿಗೆ ಮೇಲೆ ದಬ್ಬಂತ ಬಿದ್ದು ಮಲ್ಕೊಬಿಡ್ತಾರೆ. ಅದಕ್ಕೆ ಮಹಾರಾಜರು, ಇನ್ನು ಟೀಗ ಸರಿ ಆಯಿತು, ನೀನು ಹೇಗೆ ಹೇಳ್ತೀಯೋ ಹಾಗೆ ಆಗುತ್ತೆ ಅಂತ ನಗ್ತಾ ರಾಣಿ ಕಡೆ ನೋಡ್ಕೊಂಡು ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ರಾತ್ರಿ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಮಹಾರಾಜರು ನಿಂತ್ಕೊಂಡು ಏನೋ ಯೋಚನೆ ಮಾಡ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಮಹಾರಾಜರು ಏನಿರ್ತಾರೆ, ದರ್ಬಾರಲ್ಲಿ ನಡೆದಿರೋ ಘಟನೆನ ನೆನಪಿಸ್ಕೊತಿರ್ತಾರೆ. ಇಬ್ರು ಮಂತ್ರಿಗಳು ಬಂದು ಹೇಳ್ತಿರ್ತಾರೆ, ಮಹಾರಾಜ್ರೆ, ಮಂತ್ರಿಗೂ ವಾಪಸ್ ಬಂದಿದ್ದಾರೆ, ಆದ್ರೆ ಅವರು ಬಂದಾಗ ಕುದುರೆಯಿಂದ ಕೆಳಗೆ ಇಳಿಲಿಲ್ಲ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಏನನ್ಸುತ್ತೆ ಅಂದರೆ ಅವರು ಅವ್ರನ್ನ ನಿಮ್ಗಿಂತ ದೊಡ್ಡವರು ಅಂತ ಅನ್ಕೋತಾರೆ. ಇನ್ನೊಬ್ಬ ಮಂತ್ರಿ ಹೇಳ್ತಿರ್ತಾನೆ, ಮತ್ತೆ ಇದನ್ನು ಕೇಳ್ಪಟ್ವಿ, ಮಂತ್ರಿ ಗೂಗೆ ಶತ್ರು ದೇಶದ ರಾಜ ಮುದ್ರೆ ಸಿಕ್ಕಿದೆ, ಆದ್ರೆ ಅವರು ನಿಮಗೆ ಅದನ್ನ ಒಪ್ಪಿಸೋದ್ರ ಬದಲು ಅವ್ರ ಹತ್ರನೇ ಅವರು ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಅವರು ದೇಶದ್ರೋಹ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ರಾಜ ಮಹಾರಾಣಿ ಸೂಜಿಂಗ್ ಹೇಳಿರೋ ಮಾತನ್ನ ನೆನಪಿಸ್ಕೊತಿರ್ತಾನೆ. ಒಬ್ರು ಮನಸ್ಸಲ್ಲಿ ಏನು ನಡೀತಿದೆ ಅಂತ ಯಾರು ಕೂಡ ಗೆಸ್ ಮಾಡೋದಕ್ಕಾಗಲ್ಲ. ಇನ್ನು ಭವಿಷ್ಯವಾಣಿ ನಾವು ಮಾಡಿದ್ರೂ ಕೂಡ ಅದೆಷ್ಟೋ ಸತಿ ಸುಳ್ಳಾಗುತ್ತೆ. ನಿಮಗೆ ಏನಾದರೂ ಮಂತ್ರಿ ಗು ಮೇಲೆ ಡೌಟ್ ಇದ್ರೆ ನೀವು ರಾಜಿನ ನಮ್ಮ ಮನೆಗೆ ನಾಳೆ ಟೀಗೆ ಕರೀರಿ ಅಂತ ಹೇಳಿರ್ತಾರಲ್ಲ, ಅದನ್ನ ಇಲ್ಲಿ ರಾಜ ನೆನಪಿಸ್ಕೊತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ನ ತೋರಿಸ್ತಾರೆ. ಇಲ್ಲಿ ಮಹಾರಾಜ ಈ ಎರಡನ್ನೂ ನೆನಪಿಸ್ಕೊಂಡು ಆಮೇಲೆ ಅವರೇ ಹೇಳ್ಕೊತಿರ್ತಾರೆ, ಮಹಾರಾಣಿ ಸೂಜಿಂಗ್, ನನ್ಗನ್ಸುತ್ತೆ ಈ ಸತಿನೂ ನೀವು ನನ್ನನ್ನು ದಿಗ್ಭ್ರಮೆ ಮಾಡ್ತೀರಾ ಅಂತ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯಿತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಗಾಯ್ಸ್.